ಎಷ್ಟೊತ್ತಾತಲ್ಲ ಈ ಹುಡುಗ ಬರಲೇ ಇಲ್ಲ ತಗ. ಕೆಲಸ ಹುಡುಕ್ತೇನೆ ಅಂತ ಹೋಗಿತ್ತು, ಸಿಕ್ತೋ ಇಲ್ಲೋ ಪಾಪ. ಪಾಪ ನನ್ನ ಮಗ ಮೊದಲ ಸೇರಿದ್ದೆ, ಆದರೆ ಕೆಲಸಕ್ಕಾರ ಸೇರಿರ್ತಿದ್ದ. ಈ ಹಡಿಬಿಟ್ಟು ಆಫೀಸಿಗೆ ಹೋಗಿ ಈಗ ನೋಡಿ ಇತ್ತಾಗಿಲ್ಲ ಅನ್ನಂಗೆ ಆಗೈತೆ ನನ್ನ ಮಗನ ಬಾಳೆ. ಯಾಕ ಏನೋ ಇಷ್ಟೊತ್ತಾದರೂ ಬರಲೇ ಇಲ್ಲ ನನ್ನ ಮಗ. ಹಾಂ ಬಂದೇನಪ್ಪ, ಏನಾಯ್ತು? ಕೆಲಸ ಸಿಕ್ತಾನೆ? ಕೆಲಸ ಸಿಕ್ಕಿಲ್ಲ ಬಾ, ಅಷ್ಟು ಸುಲಭ ಅಲ್ಲ ಬೇ. ಒಂದು ಕಂಪ್ನಿ ಒಳಗೆ ಕೆಲಸ ತೊಗೊಳೋದಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ಒಂದು ಕಡೆ ಇತ್ತು, ಆದರೆ ನಿಮ್ಮದು ಓದ್ ಮುಗಿದು ಇಷ್ಟು ದಿನ ಆದರೂ ಯಾಕೆ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ಏನು ಎತ್ತ ಪ್ರಶ್ನೆ ಮೇಲೆ ಪ್ರಶ್ನೆ. ಎಕ್ಸ್ಪೀರಿಯೆನ್ಸ್ ಆಯಿತಾ, ನೀವು ಮೊದಲೆಲ್ಲಿ ಕೆಲಸ ಮಾಡ್ತಿದ್ರಿ, ಅಲ್ಲಿ ಯಾಕೆ ಬಿಟ್ರಿ, ಏನೇನೋ ಕೇಳ್ತಾರವ. ಏನು ಹೇಳ್ಬೇಕು ನಂಗೆ ಆಗ್ಬಿಟ್ಟದ ಅವ. ನಾ ಹೇಳ್ದಾದ್ರೆ ಯಾವ ಕಂಪ್ನಿಗೂ ಕೆಲ್ಸಕ್ಕೆ ನನಗೆ ಹೋಗಕ್ಕೆ ಮನಸ್ಸೇ ಇಲ್ಲ. ಮತ್ತೆ ಅಂದ್ರೆ ಏನಾರು ಸ್ವಂತವಾಗಿ ವ್ಯಾಪಾರ ಏನಾರು ಮಾಡ್ಲೇನ ಅಂತ. ತಣ್ಣಕುಂದ್ರೆ ಯಪ್ಪ ಸ್ವಂತವಾಗಿ ಮಾಡ್ತಾನಂತ. ಸ್ವಂತವಾಗಿ ಮಾಡಕ್ಕೆ ರೊಕ್ಕ ಬೇಕಲ್ಲ ಕೈಯಾಗ, ಖಾಲಿ ಕೈ ಇಟ್ಕೊಂಡು ಏನು ಮಾಡ್ತಿ? ಹೌದು ಕರೆ, ಆದ್ರೆ ಯಾಕೋ ಏನು ಮಾಡ್ಬೇಕು ಅನ್ನೋದಲ್ಲ ಕರಿಲಾರ್ದಂಗೆ ಆಗ್ಬಿಟ್ಟವ. ಏನು ಮಾಡ್ತೀಯಪ್ಪ, ಮಾಡ್ಕೊಂಡು ಕುಂತಿ ಅಂತ ಅದು. ಸ್ವಲ್ಪ ಸಮಾಧಾನ ಆಗಿದ್ದಿದ್ರಿ ಇದೆಲ್ಲ ಹಾಕಿತ್ತ. ಅಲ್ಲ ಬುದ್ಧಿ ಬೇಡಲ್ಲ ನಿನಗೆ, ಏನು ಸಣ್ಣ ಹುಡುಗತೆ ಮಾಡ್ಕೊಂಡೆಪ್ಪ ಅಂತನ್ನ. ಎಲ್ಲ ಮಾಡಿದ್ದು ನೀನವ, ತೆಲಾಗಿಲ್ಲ ಬರ ತುಂಬಿದಿ. ನಾನು ಹಂಗಾರೆ ಮಾಡೋದಕ್ಕರೆ ಕೆಲಸ ದೊಡ್ಡ ಪ್ರಮಾಣದಾಗ ಏನಾರ ಮಾಡೋಣ ಅಂತೇಳಿ ನಾನು ಒಮ್ಮೆ ಅಡಿಕೆ ಕದಿಯ ಬದಲಿ ಆನಿನೇ ಹೊಡೆಯೋಣ ಅಂತ ಹೋಗಿದ್ದು. ನೋಡಿದ್ರೆ ಹಿಂಗಾತು. ಹೋಗ್ಲಿ ಬಿಡಪ್ಪ ಅತ್ತಾಗ, ಏನಾರ ಹೇಳಿದ್ರೆ ನನ್ನ ಮೇಲೆ ಬರ್ತಿ. ಬಾ ಏನಾರ ತಿನ್ ಬಾ. ಅನ್ನ ಟಮಾಟೆ ಸಾರು ಮಾಡೀನಿ, ಬೇರೆ ಏನು ಮಾಡಿಲ್ಲಪ್ಪ. ಹೆಚ್ಚಿಗೆ ಸಂತಿ ಬೇಕಲ್ಲ ಮಾಡಕ್ಕೆ, ಅದಕ್ಕೆ ಬಾ ಅದನ್ನ ತಿನ್ ಬಾ. ಇಲ್ಲ, ಸಿದ್ದಾರ್ಜುನ ಮಠಕ್ಕೆ ಹೋಗಿದ್ದೆ, ಅಲ್ಲೇ ಊಟ ಮಾಡಿ ಬಂದೇನಿ. ಹೌದಾ, ಚಲೋ ಆತ್ ಬಿಡ್ಲ. ಹಂಗಾರೆ ಒಟ್ಟು ನನಗೆ ಒಟ್ಟು ತರ್ಬೇಕು ಬೇಡ ಯವ್ವ. ಅದು ಹೋಟ್ಲ್ ಅನ್ಬೇ, ಪಾರ್ಸಲ್ ತೊಗೊಂಬರಕ್ಕೆ ಮಠಕ್ಕೆ ಹೋಗಿ ಉಂಡಿದ್ದು. ಆಗಲಿ ಬಿಡಪ್ಪ, ಹೋಲತ್ತ ಹೊರಗೆ ಬಿಡೋದಿಲ್ಲಲ್ಲ, ನಂಗೆ ನೆನಪೈದಿದ್ದಿಲ್ಲ. ಆಯಿತು, ನೀನಾರು ತಿಂದು ಬಂದಲ್ಲ. ಆಯಿತು ಹೋಗು. ಪಾಪ ಅದು ಕೆಲಸ ಸಿಕ್ಕಿಲ್ಲ ಅಂತೇಳಿ ನೋಡಿ ಮಾರಿ ಕರ್ರಗೆ ಮಾಡೈತಿ. ಅಯ್ಯೋ ದೇವ್ರೇ, ಇಷ್ಟೊತ್ತಾತಲ್ಲ ಇನ್ನೂ ಬರಲೇ ಇಲ್ಲ ಇವರು. 10 ದಿನ ಮನ್ಯಾಗ ಇರ್ತಿದ್ರು, ಇಷ್ಟೊತ್ತಿಗೆ ಅಲ್ಲೇ ಬರ್ತಿದ್ರು. ಏನಾರ ಹೇಳ್ಬೇಕಂದಾಗ ಈ ಮನುಷ್ಯ ಬರೋದಿಲ್ಲತ್ತಾಗ. ಮತ್ತೇನಾರ ಬಾರಿ ಇದ್ರ ಕಡೆ ಹೋದ್ರ ಕುಡಿಯಂಗಿಲ್ಲ ಅಂತ ಹೇಳ್ಯಾರ, ಕುಡಿಯೋದು ಬಿಟ್ಟಾರ. ಈಗ ಸದ್ಯ ಕೊಟ್ಟ ಮಾಡಿಲ್ಲ, ಮತ್ತೇನಾರ ಹೋದ್ಗಿದ್ರನಪ್ಪ. ಎಷ್ಟೊತ್ತಾತಲ್ಲ. ಹಾಂ ಬಂದ್ರೆ ಹೇಪ್ಪ. ಇದಕ್ಕೆ ಹಂಗ್ಯಾಕೆ ಮುಚ್ಚಿ ನೋಡಕತ್ತಿ? ಅಲ್ಲಲ್ಲ, ಲೇಟ್ ಆತಲ್ಲ, ಕುಡ್ಕೊಂಡು ಏನಾರ ಬಂದಿರೋಣ ಅಂತ. ಅಡ್ನಾಡಿ ಬಿಟ್ಟೇನೆ ನಾನು. ಹೊಳ್ಳ ಬೆಳ್ಳ ಅದನ್ನ ನೆನಪಿಸಿ ಯಾಕೆ ನಾನು ತಲೆ ತಿಂತಿ ಮತ್ತೆ ನೋಡಿ ಹೋಗ್ನಂದ್ರೆ. ಆಯ್ತು ನೆನಪು ಮಾಡಲ್ಲ. ಸರಿ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಬರ್ರಿ ಇಲ್ಲಿ ಕುಂದ್ರ, ಬರ್ರಿ, ಅಗದಿ ಅರ್ಜೆಂಟ್ ಐತಿ. ಏನು ಮಾರಾಯ, ರೊಕ್ಕದ್ದನ ನೋಡು. ನನಗೆ ₹1 ಎಲ್ಲಿ ಸಿಕ್ಕಿಲ್ಲ, ರೊಕ್ಕ ಅಂತ ಕೇಳಬೇಡ. ಏನು 50,000 ರೂಪಾಯಿ ಕೊಡಕ್ಕೆ ನಾ ಏನು ತಿಂಗಳ ಪಗಾರ ತೊಗೊಳ್ಳೋ ಕೆಲ್ಸಕ್ಕೆ ಕೊಂಡೇನು ಹೊಂಟುದಿಲ್ಲ. ಏನು ಅವ್ರು ಅದ ಅನ್ನಕತ್ತಾರ, ಹೆಂಗಿದ್ ಕಟ್ತಿಪ್ಪ ಬಡ್ಡಿನ, ಎಲ್ಲಿದು ಕಟ್ತಿ, 50,000 ಗಟ್ಟಲೆ ಸಾಲ ಕೇಳಾಕತ್ತಿ. ನಿನ್ನ ಮನೆ ತೊಗೊಂಡು ನಾವೇನು ಮಾಡ್ಬೇಕಾಗಿತ್ತಪ್ಪ? ಬೇಡ, ಹಳ್ಳ್ಯಾಗ ನಿನ್ನ ಖಾಲಿ ಮಾಡಿಸಿ ಏನು ನಾವು ಬಂದಿರಾಕತ್ತೆ? ಬೇಡ, ಅದೆಲ್ಲ ಸರಿ ಅನ್ಸಲ್ಲ. ಸುಮ್ಮನೆ ರೊಕ್ಕ ಕೊಟ್ಟು ದೈ ಅಂತ ನಿಲ್ಲೋಕ್ಕಿಂತ ರೊಕ್ಕ ಪಕ್ಕ ಏನು ಕೊಡೋದಿಲ್ಲಪ್ಪ ನಾವು, ಆಗೋದಿಲ್ಲ. ನಮ್ಮದು ತಿಂಗಳು ಬಡ್ಡಿ 5% ನಂಗೆ ಅದು ಇರ್ತೈತಿ, ಎಲ್ಲಿದು ಕಟ್ತೀನಿ ನೀನು ಬೇಡ ಅನ್ನಕತ್ತಾರೆ. ಮುಗಿದೋತು. ಈಗ ನಾನು ಅದಕ್ಕೆ ಕೇಳಾಕೇಂದ್ರ ಕರೆದಿದ್ರೆ ತಣ್ಣಗೆ ಎದ್ದೋಗ್ಬಿಡು. ಅಯ್ಯೋ ಅದಕ್ಕಲ್ಲ ರೀ ಲಕ್ಷ್ಮಿ ಒಂದು ಚಲೋ ಐಡಿಯಾ ಹೇಳಾಳ, ಭಾರಿ ಮಸ್ತ್ ಐತಿ ಗೊತ್ತನು. ಅಯ್ಯೋ ಅದರಂತ ನಾವೇನಾರ ಮಾಡ್ಕೊಂಡು ಹೋದ್ರೆ ನಿಮ್ಮ ಮುಂದೆ ಹೇಳ್ತೇನಲ್ಲ, ಬರ್ರೆ ಒಂದು 6 ತಿಂಗಳು ವರ್ಷ ಪತ್ನ್ಯಾಗ ನಮ್ಮ ಜೀವನನ ಬದಲಾಕತ್ ನೋಡ್ರಿ. ಏನಪ್ಪ ಅಂಥದ್ದು ಬದಲಿ ಆಗುವಂಥದ್ದು? ಆ ಸಣ್ಣ ಹುಡುಗಿ ಏನು ಹೇಳಕ್ಕೆ ಸಾಧ್ಯ ರೀ? ಅಂತಿಂಥ ವಿಚಾರ ಅಲ್ಲ. ಲಕ್ಷ್ಮಿ ಏನು ಹೇಳಿದ್ಲು ಗೊತ್ತೇನ? ಅದೇ ರೀ, 50 ರೂಪಾಯಿಗೆ ಅದ ಒಮ್ಮೆ ನಾವು ನಮ್ಮ ಮಗ್ಗ ಮಠಕ್ಕೆ ಜಾತ್ರೆಗೆ ಹೋದಾಗ ನೀವು ಬಂದಿದ್ರೆ, ಇಲ್ಲಪ್ಪ ಒಂದು ಸಣ್ಣ ಜೀಪ್ ಇರ್ತೈತಿ. ಅಯ್ಯೋ ಇಷ್ಟು ಹೇಳಿದ್ ನೋಡ್ರಿ ಆಕೆ. ಅಂತ ಜೀಪ್ ತೊಗೊಂಡು ರೌಂಡ್ ಯಾಕೆ ಕೊಡಿಸ್ಬಾರ್ದು ನೀವು? ಹೌದಿಲ್ಲ, ಮಕ್ಕಳು ರೊಕ್ಕ ಮಾಡ್ಬೋದ್ರಿ. ಆಕೆ ಹೇಳಾಳ, ಆ ಜೀಪ್ ತರೋದೊಂದು ಕೆಲಸ, ಅದಕ್ಕೆ ಹೆಂಗೆ ಅದನ್ನು ಮಸ್ತ್ ಕಾಣೋಂಗೆ ಮಾಡಿ ಹುಡುಗರು ಬಂದು ತಾವ ಕುಂದ್ರುವಂಗೆ ನಾ ಮಾಡ್ತೀನಿ, ನೀವು ಅದನ್ನೇನು ತಲೆ ಕೆಡಿಸ್ಕೋಬೇಡ್ರಿ ಸಣವ, ಜೀಪ್ ಒಂದು ತೊಗೊಂಬರ್ರಿ ಅಂತ ಹೇಳಾಳ. ರೇಟು ಕೇಳ್ಕೊಂಬರ್ತೀನಿ ಅಂತ ಹೇಳಾಳ. ಹೋಗಲೇ ಹೋಗ. ಅಲ್ಲಿ ನಾನು ಮಠದಂತಲ್ಲಿ ಹೋಗಿ ರೌಂಡ್ ಓಡಿಸ್ಕೊಂತ ನಿಂದಿರ್ಲೇನ? ಒಲ್ಲೆ ಮರ ನನಗೆ ಅದೆಲ್ಲ ಆಗೋದಿಲ್ಲ. ಆತಾಗ ಏನಂತ ತಿಳ್ಕೊಂಬಿಟ್ಟಿನಿ ನನ್ನ. ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ರೌಂಡ್ ಓಡಿಸ್ಕೊಂಡು ನಿಲ್ಬೇಕಂತ ನೋಡ್ದಾರ ಅನ್ಬೇಕಲ್ಲ, ಮಲ್ಲೇಶಿ ಜೀಪ್ ಗಾಡಿ ರೌಂಡ್ ಓಡಿಸ್ಕೊಂತ ಕುಂತಾನಲ್ಲಿ ಮಠದ ಮುಂದೆ ಅಂತೇಳಿ. ಏನು ನನ್ನ ಮರ್ಯಾದೆ ಏನು ಆಗ್ಬೇಕಂತ ಮಾಡಿ ನೀನು? ಅಯ್ಯಯ್ಯ, ಭಾಳ ದೊಡ್ಡ ಮರ್ಯಾದೆ ಇಷ್ಟು ಗಣಸು ಯಾತನ ಕುಂದ್ರಿ. ಅಲ್ರಿ, ಎಲ್ಲ ದುಡ್ಕೊಂಡು ತಿನ್ನಕ್ಕೆ ಎಂತ ಅವಮಾನ್ರಿ. ನಾವು ಯಾರ್ದಾರು ತಲೆ ಹೊಡ್ಕೊಂತೀವಿ? ಏನು ಯಾರಿಗಾರ ಅನ್ಯಾಯ ಮಾಡಕೊಂತೀವಿ? ಹೆಂಗೆ ಮಾತಾಡ್ತೀರಿ ನೀವು? ನಮಗಿಲ್ಲಂದ ಯಾರು ಇವ್ರನ್ನಾರು ಬಂದು ಕೊಡೋದಿಲ್ಲ, ನಮಗೆ ನಾವ ದಿಕ್ಕು ನೋಡ್ರಿ. ಅವ್ರು ಹಂಗಂತಾರ ಇವ್ರು ಹಿಂಗಂತಾರ ಅಂತೇಳಿ ನಮಗೆ ಸಿಕ್ಕಿರೋ ಅವಕಾಶ ಕಳ್ಕೊಬಾರ್ದು. ಸುಮ್ಮನೆ ನೋಡ್ರಿ, ನಮ್ಗೆ ಹೆಚ್ಚಿಗೆ ಬಂಡವಾಳ ಹಾಕಿ ಏನು ಮಾಡೋಕ್ಕಾಗಲ್ಲ. ಇದಾದ್ರೆ ನೀವು ಒಬ್ಬರೇ ಮಾಡ್ಬೋದು. ಮತ್ತು ಬೇರೆ ಏನಾರ ಮಾಡಕತ್ರ ಹೋಟೆಲ್ ಪಟೇಲ್ ಇಂಥವೇನಾರು ಮಾಡೋಕೆ ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕೆ ಇಬ್ಬರು ಗುದ್ದಾಡ್ಬೇಕು, ಆಗೋದಿಲ್ಲ. ಅರ್ಥ ಮಾಡ್ಕೊಡ್ರಿ. ಬೇರೆ ಏನೋ ದಂಧೆ ಮಾಡಿದ್ರೆ ಇಷ್ಟು ಲಾಭ ಇಲ್ಲ. ನಾ ಹೇಳೋದಾದ್ರೆ ಇದು ಸರಿ ಐತಿ. ನೀವು ಹ್ಞೂ ಅನ್ರಿ ಅಷ್ಟೇ. ನೀವೇನಾರ ಒಲ್ಲೆ ಅಂದ್ರೆ ನಾ ಹೋಗ್ತೇನೆ, ನಂಗೇನು ಬೇಜಾರಿಲ್ಲ. ಮಾತಾತ್ ಬಿಡು.
ನಾನು ಹೋಗ್ತೀನಿ ಮತ್ತು ನಾ ಹೋಗ್ತೀನಿ ಅಂತೇಳಿ ನೀ ಏನು ಹೋಗೋದು ಬೇಡ. ನೋಡ್ರಿ ಏನು ಮಾಡ್ತೀರಿ. ಒಳ್ಳೆ ತೆಲ್ಬೇನೆ ಆತಿದ್ದು ದುಡ್ಕೊಂಡು ತಿನ್ನೋ ಹಾದಿ ಹೇಳಿದ್ರೆ ನಿಮ್ಗೆ ತೆಲ್ಬೇನ್ ನಿಮಗೆ. ನಾನು ಹಂಗಾರೆ ಚಲೋ ಕೆಲಸ ಖುಷಿ ಪಡ್ತಾರಂತ ನಾನು ಮಾಡಿದ್ರೆ ನಿಮ್ದೊಂದು ತಗ ಅವಮಾನ ಅದಕ್ರಿ. ಏನು ದೊಡ್ಡ ಬಿಡಪ್ಪ ಸರ್ಕಾರಿ ನೌಕರಿಯಾಗಿದ್ದಾವ ಈ ಕೆಲಸ ಹೋಗೈತಿ ಇದನ್ನು ಮಾಡಕತ್ರ 4 ಮಂದಿ ನೋಡಿ ನಗ್ತಾರ ಅನ್ನಕ್ಕೆ. ಅಯ್ಯ ಇರೋದೇ ಯಾವಾಗಿದ್ರು ಹಿಂಗೆ ಇನ್ನೂ ಇದಕ್ಕೆ ಚಲೋ ಕೆಲಸ ಮಾಡಂತ ಹೇಳಕತ್ತಿರೋದು. ನಾವು ನಮ್ಮ ಮಕ್ಕಳನ್ನ 4 ಮಂದಿಯಾಗಿ ಓದಿಸ್ಬೇಕು ಮಾಡಬೇಕು, ಅದಕ್ಕೂ ಎಲ್ಲ ಕೊಡಿಸ್ಬೇಕು ತಿನ್ನಿಸ್ಬೇಕು ಅನ್ನೋದು ಇರಂಗಿಲ್ಲನ. ಪಾಪ ಅದು ಏನಾರ ಒಂದು ಹೆಚ್ಚು ಕಮ್ಮಿ ಕೇಳತ್ಲೆ ಇಲ್ಲಪ್ಪ ರೊಕ್ಕ ಅಂತ ಹೇಳ್ತೇವೆ ಸುಮ್ಮನಕ್ಕತ್ತಿ. ಅರ್ಥ ಮಾಡ್ಕೊರಿ ಒಟ್ಟು, ಏನು ಸಣ್ಣ ಮಕ್ಕಳಲ್ಲ. ಆತ ತಗೋರು ಮರ ತಲೆ ಕೊರಿಬೇಡ. ಆಗ ನಿಮ್ಗೆ ಇದ್ದಿದ್ದು ಮಾತಾಡಿದ್ರೆ ಹಾಂ ಏನೋ ಮಾಡಂತಾಳ. ಇದು ಹೆಂಗೆ ಸರಿ ಹೊಕ್ಕತ್ತು ಬಿಡ್ತೈತಿ ಒಂದು ಗೊತ್ತಿಲ್ಲ, ನೋಡ್ಬೇಕು. ಕೈಗತ್ತು ಚಲೋ ಇಲ್ಲಾಂದ್ರೆ ಇಲ್ಲ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಅಲ್ಲ ಈಗ ಬ್ಯಾಡ ಅಂದ್ರೂ ಹೊಂಟು ನಿಂತಾಳ ನೋಡ್ರಿ. ಅಲ್ವಾ ಇನ್ನೂ ಸ್ವಲ್ಪ ದಿನ ಇರ್ಬೇಕು ಬೇಡ? ಅಲ್ಲೇ ಹೋಗಿ ಏನು ಮಾಡ್ತಿ? ಹಾಂ ಯಾಕೆ ಇಲ್ಲಿ ಇರೋಕೆ ನಿಂಗೆ ಏನಾರು ತ್ರಾಸ ಆಗತ್ತೈತಿನ? ಹಂಗಲ್ಲಪ್ಪ, ನೀನು ಹಂಗಂತ ಮನೆ ಕಟ್ಟಿಸ್ಕೊಟ್ಟು ಎಷ್ಟು ದಿನ ಅಂತ ಇಲ್ಲೇ ಇರಲಿ. ಆಮೇಲೆ ಅದು ಶಾಪ್ ಕ್ಲೋಸ್ ಮಾಡಿ ಭಾಳ ದಿನ ಆತಪ್ಪ. ನಂದು ಬಂಗಾರದ ಅಂಗಡಿ, ಇದು ಬಂಗಾರ ಸಾಮಾನು ಇದ್ವಲ್ಲ, ಆ ಬಂಗಾರ ಸಾಮಾನು 1 ಗ್ರಾಮ್ ಗೋಲ್ಡಿಂದ ಅಂಗಡಿಪ್ಪ. ಅದಕ್ಕೆ ಅದನ್ನು ಬಂದ್ ಮಾಡಿ ಭಾಳ ದಿನ ಆಯ್ತು. ಈಗಾಗಲೇ ನನಗೆ ಇರಾಕಿಲ್ಲ ಕಿತ್ಕೊಂಡು ಹೋಗಿರ್ತಾವೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮತ್ತೆ ಬರಾಕರ ನಿಂದಿರ್ತಾವೆ. ಒಂದೇನು ದುಡಿಮೆ ಹತ್ತನ ಮನ್ಯಾಗ 3 ಹೊತ್ತು ಇದ್ರೆ ತಲೆಯಾಗ 108 ಯೋಚನೆ ಬರಾಕತ್ತಾವು. ಅದಕ್ಕಪ್ಪ ಕೆಲ್ಸದ ಮ್ಯಾಗಿದ್ರೆ ಮನುಷ್ಯ ಹಳಾರ ಇರ್ತೈತಲ್ಲ, ಮೈಂಡ್ ಫ್ರೆಶ್ ಇರ್ತೈತಿ. ಅದಕ್ಕೆ ನೀ ಹೆಂಗೆ ಅಂತಿಪ್ಪ, ನಂಗೆ ಯಾಕೋ ಹೋಗ್ಬೇಕು ಅನ್ಸಾಕತ್ತೈತಿ. ನೀ ಹೇಳೋದು ಒಂದು ರೀತಿ ನಿಜಾನೇ. ಯಾಕಂದ್ರೆ ಕೆಲ್ಸದ ಮ್ಯಾಗಿದ್ರೆ ಮನುಷ್ಯನ ಮೈಂಡ್ ಫ್ರೆಶ್ ಇರ್ತೈತಿ. ನೀ ಹೇಳೋದು ಸರಿನೇ ಐತಿ. ಹಂಗಂತೇಳಿ ಈಗ ಏನು ಮಾಡೋದವ? ಆಯ್ತು, ಈಗ ನೀ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಆದರೆ ಅಲ್ಲಿ ಹೋಗಿಂದ ಏನು ಮಾಡ್ತಿ? ಹುಗಿನಲ್ಲಿ ಬಿಟ್ಟುಕ್ಕಿ ಕೇಳ್ರಿ, ಹಂಗೆ ಕೇಳ್ರಿ. ನನಗಂತೂ ಹೇಳಿ ಸಾಕಾಗೋತತ್ತಾಗ. ಅಯ್ಯೋ ದೇವ್ರೆ, ಏನು ಹೇಳ್ಬೇಕು ಹುಡುಗಿ ಅನ್ನೋದು ನನಗೆ ಅರ್ಥ ಆಗ್ಲಾರ್ದಂಗೆ ಆಗ್ಬಿಟ್ಟತ್ತಾಗ. ಹೌದಾ ಅನು, ಇಲ್ಲೇ ಇರಲ್ಲ ಹೋಲಿ, ಅದಕ್ಕಲ್ಲಿ ಹೋಗಿ ಕುಣ್ಕೊಂತ. ಅನು, ನೀನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇಲ್ಲೇನು ನಿಂಗೆ ತ್ರಾಸ ಆಗೈತಿ? ಇರಾನು, ಎಲ್ಲೂ ಹೋಗ್ಬೇಡ ಅನು. ನೀ ಇಲ್ಲಾಂದ್ರೆ ಬೇಜಾರಾಕೈತಿ ನಂಗೆ. ಪ್ಲೀಸ್ ಅನು, ಇಲ್ಲೇ ಇರ. ಅವ ಹೋಗಲಿ, ನಾನು ಇಲ್ಲಿಂದನೇ ಹೋಗಲಿ ಸ್ವಲ್ಪ ದಿನ. ಏನು ಸ್ವಲ್ಪ ದಿನ ನಾನು ಇಲ್ಲಿಂದನೇ ಬೇಕಾದ್ರೆ ಹೋಗಂದ್ರೆ ಹೋಗ್ತೀನಿ. ಇಲ್ಲಾಂದ್ರೆ ನೀವೇ ಬಂದು ನಮ್ಮ ಮನೆಯಾಗಿರ್ರಿ ಒಂದು 4 ದಿನ ಇದ್ದ ತಕ್ಷಣ ನಿನ್ನ ಮಗ ದೊಡ್ಡಕ್ಕೆ ಆಗ್ಬಿಡ್ತಾಳೇನ? ಹೆಂಗೆ ಮಾತಾಡ್ತೀಯನು? ಆಮೇಲೆ ಇಲ್ಲಿಂದ ಹೋಗ್ತೇನೆ ಅಂದೆಲ್ಲ, ಬೇಕಾದ್ರೆ ಹೋಗ್ಲಿತ್ತಾಗ ನಾ ಬೇಡ ಅಂದ್ರು ನೀ ಕೇಳಲ್ಲ. ಆದ್ರೆ ನೀನು ಅಲ್ಲಿ ಖುಷಿನ ತೊಗೊಂಡೋಗಿ ಒಬ್ಬಕ್ಕೆ ಒದ್ದಾಡೋದಂತೂ ಬೇಡ. ಏನಂತೆ? ಒಂದೇದು ಇನ್ನೂ ಮನೆತನ ಬೇಕಾದಷ್ಟು ಐತಿ. ನೀವು ಈಗ ಮನೆ ಬಿಟ್ಟು ಹೊರಗೆ ಹೋಗಬಾರ್ದಂಗೆಲ್ಲ. ಹೋಗ್ಲಿ ಬಿಡ, ಆಕಿಗೆ ಆರಾಮ ಅನಿಸ್ತದೆ ಕಾಣ್ತೈತಿ. ತೆಲಾಗಿದ್ರೆ 108 ಯೋಚನೆ ಬೇಡ. ಆಕೆ ಆರಾಮಾಗಿ ಇರಲಿಲ್ಲ, ಅದ್ರ ಆಕಿ ಪಾಡಿಗೆ ಕೆಲ್ಸಕ್ಕೆ ಹೋಗ್ಬರ್ತಾಳಲ್ಲ, ಇಲ್ಲಿಂದಾನೆ ಹೋಗೋನು. ಈಗ ಒಟ್ಟು ನೀನು ಆ ಕಡೆ ಹೋಗ್ಕೆ ಸುದ್ದಿನೇ ತೆಗಿಯಾಕೋಬೇಡ. ಏನು ಇಲ್ಲಿ ನಿನಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಏನು ನಿಮ್ಮ ತಮ್ಮ ಏನಾರ ಅಂತಾನ ಅಂತ, ಆಕಿ ಏನಾರ ನಿನ್ಗೆ ಹೇಳ್ತಿದ್ದಾಳ? ಯಾರು ಏನಂತಾರವ ಇಲ್ಲಿ ನಿನಗೆ? ಆರಾಮ ತಿನ್ನು ಉಣ್ಣು, ನಿಂದೇ ಸಪ್ರೇಟ್ ಕ್ವಾಣಿ ಐತಿ, ಇರು ಬೇಕಾದಂಗೆ. ಏನು ಕೆಲ್ಸಕ್ಕೆ ಬರ್ತೀಯ? ಹೋಗ್ಬಾ. ನೀವು ಹೋಗಿ ಬರೋ ಮಟ್ಟ ನಿನ್ನ ಮಗಳನ್ನ ಇಲ್ಲೇ ನೋಡ್ಕೊಂತಾಳ ನಿಮ್ಮವ್ವ. ಅಪ್ಪ, ನಿಂಗೆ ಇದರಿಂದ ಏನು ಬೇಜಾರಿಲ್ಲಲ್ಲ? ಇಲ್ಲ ಬೇಜಾರಿಲ್ಲ, ನಾನು ಹೋಗ್ಬಾ, ನೀನು ಏನು ತೊಂದರೆ ಇಲ್ಲ. ಸರಿ ಆಯ್ತಪ್ಪ, ಹಂಗಾರೆ ನಾನು ನಾಳೆಯಿಂದನೇ ಹೋಗ್ತೀನಪ್ಪ. ಅಲ್ಲಮ್ಮ, ಈಗ ಬಂದ್ ಮಾಡಿ ಭಾಳ ದಿನ ಆಗೈತಿ, ಸ್ವಲ್ಪ ಧೂಳು ಎಲ್ಲ ಇದಾಗಿರ್ತೈತಿ. ನಾನು ಇವತ್ತು ನನಗಾಗಲ್ಲ, ಅರವಿಂದ ಹೇಳ್ತೀನಿ ತಗೋ. ಒಂದು ಆಳಿನ ಕಳಿಸ್ತೀವಲ್ಲೇ, ಹೋಗಿ ಅದು ಎಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸಿ ಎಲ್ಲ ನೀಟ್ ಮಾಡಿಸಿ ಕ್ಲೋಸ್ ಮಾಡಿಸಿ ತೊಗೊಂಬಾರ, ಚಾವಿ ಕೊಡು ಪಾಕಿಗೆ ಅಂತ ಹೇಳ್ತೇನತ್ತ. ಮಾವರ ನಾನು ಹೋಗ್ತೀನಿ ತಗೋರಿ. ಯಾಕಂದ್ರೆ ಬರೀ ಹೇಳಿ ಹೋಗ್ಬಿಟ್ರೆ ಅವ್ರು ಸ್ವಚ್ಛ ಮಾಡಲ್ಲ. ಹಾಳು ಮಾಡಿದ ಕೆಲಸ ಹಾಳು ಅಂತಾರಲ್ಲ, ಹಂಗೆ ಮೇಲೆ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಅದೇ ನಾನು ಹೋಗಿ ಮುಂದೆ ನಿಂತು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಏನು ಎತ್ತ ಅಂತೆಲ್ಲ ಹೇಳಿ, ಆಮೇಲೆ ಸ್ವಲ್ಪ ನಾವು ಯಾರಾದರೂ ಇರೋದು ಒಳ್ಳೇದಲ್ಲೇ. ಇವ್ರು ಇರ್ತಾರೆ, ಇವ್ರಿಗೆ ಅಷ್ಟು ಗೊತ್ತಾಗಲ್ಲ. ನಾನು ಇರ್ತೇನೆ ತಗೋರಿ ಇಲ್ಲಿ ಮಾವರ. ಆಯ್ತಮ್ಮ, ಒಳ್ಳೆ ಕೆಲಸ. ಅರವಿಂದ್ಗೆ ಹೇಳಿದ್ರೆ ಅವನಿಗೆ ಅಷ್ಟು ಗೊತ್ತಾಗಲ್ಲ. ನೀನೇ ಮುಂದೆ ನಿಂತು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿಸಿ ಬಾಗಿಲು ಹಾಕಿ ಬರ್ರಿ. ಹಾಂ ಹ್ಞೂ ರೀ ಮಾವರ. ಎಲ್ಲಿ ಬೇಡ ಅಂತೀರೇನ ಅಂತ ಮಾಡಿದ್ದೆ. ಸರಿಯಪ್ಪ, ಹಂಗಾರೆ ಮುಂದಿನ ನಾಳಿಂದ ಹೋಗ್ತೀನಿ ನಾನು. ಅಲ್ಲ, ನೀ ಹೋಗಿ ಬರೋ ಮಾಟ ಖುಷಿನ ಹಾಲಿನ ಗತಿ ಏನಂತ? ಹೊಟ್ಟಿ ಹಸಿವಾಗೋದಿಲ್ಲನ? ಎಳೆ ಕಂದು ಇನ್ನೂ ಅದ. ಏನು ಹೇಳ್ಬೇಕು ಇದಕ್ಕೆ ನಿಂಗೆ? ತಾಯಿ ಎದೆ ಹಾಲು ಕೊಡೋದಷ್ಟು ಮಕ್ಕಳ ಗಟ್ಟಕ್ಕೆ ಹೋಗುತ್ತಾನೆ. ಹಿಂಗೆ ಮಾಡಂಗ ನಿನಗೆ ಮನೆಗೆ ಇರೋಕ್ಕಾಗೋಲ್ತು, ಕೆಲ್ಸಕ್ಕೆ ಹೋಗಲೇಬೇಕು ಅನ್ನೋದಿದ್ರೆ ತಲೆಯಾಗ ಭಾಳ. ಆಯ್ತು, ನೀ ಕೆಲ್ಸಕ್ಕೆ ನಡಿ, ನಾನು ಬರ್ತೀನಿ. ನಾನು ಖುಷಿನ ಕರ್ಕೋತೀನಿ. ಹೊಟ್ಟೆ ಹಾಲು ಕುಡಿಸ್ಕೊಡು, ಮತ್ತು ನಾನು ಖುಷಿನ ಕರ್ಕೊಂಡು ಕುಂದಿರ್ತೇನೆ ಸರಿ ಅವ, ಆಯ್ತು. ಆದರೆ ಯಾಕೋ ನಾನು ಮನೆಯಾಗ ಇರೋಕ್ಕಾಗೋಲ್ತವ. ಆಕಿ ಬೇಜಾರ್ನಾಗ ಅದಾಳ್ರಿ, ಅದಕ್ಕೆ ಹಿಂಗೆ ಮಾಡಕತ್ತಾಳಕಿ. ಆಯ್ತು, ಗೊತ್ತಿದ್ದು ಈಗ ಊಟ ವಾದ ಮಾಡ್ಕೊಂತ ಕುಂದ್ರಬೇಡ. ಸರ್, ನಾ ಬರ್ತೇನೆ. ಹಿಂಗಾದ್ರೆ ಹೆಂಗೆ ಹುಡುಗಿ? ಅನ್ನೊಂದು ಬಾಳೆ ಆಕಿ ಕಡೆ ಒಟ್ಟು ಲಕ್ಷ ಇರಲಿ. ಅಲ್ರಿ, ಅಂಗಡಿ ತಗೋತೇನೆ ಅಂದಿದ್ರಲ್ಲ ಅವರು ಗಿರ್ಜಕ್ಕರ, ಏನಾಯ್ತು? ಬೇಡಂದ್ರ? ಅವ್ರ ಕಡೆ ಆಗೋದಲ್ಲ ಬಿಡ್ಲೆ. ಅಲ್ಲೇ ಅವ್ರ ಕಡೆ ರೊಕ್ಕ ಐತೇನ? ಅವ್ರ ಪರಿಸ್ಥಿತಿ ಕೆಟ್ಟೈತಿ ಈಗ ಸದ್ಯಕ್ಕೆ. ಅವ್ರದ್ದು ಆ ಅಂಗಡಿ ಎಲ್ಲ ತೊಗೊಳಕ್ಕಾಗಲ್ಲ. ಆದರೂ ತೊಗೋಬೇಕಂತಿದ್ರು, ಮತ್ತೆ ಎಲ್ಲಿಂದ ಆಕತಿ ನೋಡ್ತಿ ಪರಿಸ್ಥಿತಿ ನೀನೇ ಏನೈತಿ ಅಂತೇಳಿ. ಹೌದಾ? ಹೋಗ್ಲಿ ಬಿಡ್ರಿ. ಈಗ ಹಂಗಾರೆ ಹೆಂಗ್ರಿ ಇದು ಅಂಗಡಿದು ಒಳ್ಳೆ ಮಾಡಿದ್ವಿ ನಂಗೆ ಆಗ್ಬಿಟ್ಟತ್ತಪ್ಪ. ಯಾರು ಮುಂದೆ ಬರೋಲ್ರು.
ಯಾರು ಮುಂದೆ ಬರ್ವಲ್ರ ಅಂದ್ರೆ ಏನು ಮಾಡ್ಬೇಕಲೆ ಅದ ಹೇಳಿದ್ನಲ್ಲ ನಿಂಗೆ ಅಂಗಡಿ ಸಂತೆನ ಸಾಮಾನೆಲ್ಲ ಖಾಲಿ ಮಾಡ್ಬೇಕು ನಾವೇ ಮನೆಗೆ ಉಪಯೋಗಿಸಿ ಉಳಿದಿದ್ವೆಲ್ಲ ಅದೇ ಹೋಗಿ ಅರ್ಧ ಮಾರಕ್ಕೆ ವಾಪಸ್ ಕೊಡ್ತೀನಿ ಅಂದೆಲ್ಲ ಅವರು ವಾಪಸ್ ತೊಗೊಳೋದು ಇಲ್ಲ ತೊಗೊಂಡ್ರು ಏಟ್ ರೊಕ್ಕ ಬಂದತ್ತ ಅದ್ರದ್ದು ಅರ್ಧ ಮುರಿದು ಕೊಡ್ತಾರೆ ಏನೋ ಒಟ್ಟು ಇಟ್ಕೊಂಡು ಕುಂತೇನೆ ನಾನು ಹಂಗೆ. ಹೌದಾ ಹೋಲ್ ಬಿಡು, ಅದಕ್ಕೆ ಯಾಕೆ ತೆರಿಗೆ ಕೆಡ್ಸ್ಕೊಂತೀರಿ. ಅಂತಂಗೆ ರೀ ರೊಕ್ಕ ನನ್ನ ಕಡೆ ಎಷ್ಟಾಗೈತಂತೆ ಎಣಸೇ ಇಲ್ಲ, ಲೆಕ್ಕನೂ ಬರೆದಿಟ್ಟಿಲ್ಲ. ಈಗ ಮನೆ ಜಾಗ ಅಂತೂ ತೊಗೊಂಡಾತ ದೇವ್ರ ನಶೀಬ್ಲೆ. ಮನೆ ಕಟ್ಟಕ್ಕೆ ಎಂದಿಂದ ಚಾಲು ಮಾಡೋಣ? ಯುಗಾದಿಗೆ ಗುದ್ಲಿ ಪೂಜೆ ಮಾಡಿಬಿಡೋಣ. ಯುಗಾದಿಗೆ ನೀ ಹೇಳೋದು ಬರೋಬ್ಬರಿ ಯುಗಾದಿಗೆ ಮಾಡಿದ್ರೆ ಅಕ್ಕತ್ತನಲ್ಲ, ಹೌದಿಲ್ಲ? ಹ್ಞೂ ರೀ, ಯುಗಾದಿಗೆ ಮಾಡಿದರೆ ಚಲೋ ಇರ್ತೈತಿ ಅಂತೇನೆ ನಾನು. ಯಾಕಂದ್ರೆ ಯುಗಾದಿ ಒಳ್ಳೆ ದಿನ, ಅಡ್ಡಿ ಇಲ್ಲ. ಒಳ್ಳೆ ಕೆಲಸಗಳು ಮಾಡೋಕೆ ಹೊಸ ವರ್ಷ ಹೊಸ ಕೆಲಸ ಆರಂಭ ಆಕೈತಿ. ಆಯ್ತು, ಅವಾಗ ಮಾಡೋಣಂತ. ಅಂತಂಗೆ ರೀ ಅವತ್ತಿಗೆ ನಾನು ನಮ್ಮ ಓನದು ಎಲ್ಲರನ್ನೂ ಕರಿತೇನೆ ರೀ. ಏನು ನೋಡೋಣ ಬರ್ತಾರ ಇಲ್ಲ ಅಂತೇಳಿ. ಬಂದ್ರೆ ಖುಷಿ, ಮತ್ತಿಲ್ಲ ಅಂದರೆ ಏನು ಮಾಡೋದು, ಹೌದಿಲ್ಲ? ಆಯ್ತು ಕರಿ, ನೋಡು ಬಂದರೆ ಚಲೋ, ಇಲ್ಲಾಂದ್ರೆ ಇಲ್ಲ. ಆದ್ರೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಂದ್ರೂ ಕುಂದ್ರಾಕ ಹೋಗ್ಬೇಡ. ಏನು ಯಾವತ್ತೊಂದಿನ ಅವ್ರ ಮನಸ್ಸು ಕರಿಗೆ ಬರ್ಬೇಕು ಅನಿಸುತ್ತೆ, ಅವತ್ತು ಬರ್ತಾರೆ ಅಷ್ಟು. ಆದ್ರೆ ನಿಮ್ಮ ಅಪ್ಪಾಜಿ ಬಂದರೂ ಬರ್ಬೋದು. ನಿಮ್ಮ ಅವ್ವ ಅದಾಳಲ್ಲ, ಏನು ಹಠನ ಏನು ಅದು ಏನು ಸಾಧಿಸ್ತಾಳೆ ನಿಮಗೆ ಗೊತ್ತಿಲ್ಲ. ಆಕೆ ಬರೋದು ಅನುಮಾನ. ಆದ್ರೆ ನಿಮ್ಮಪ್ಪ ಬರ್ತಂತು ನಿನಗರ ಆಕೆ ಎದಕ್ಕೆ ಬೇಕಾಗ್ಯಾಳ, ಹೌದಿಲ್ಲ? ಅದೇನು ರೀ ಹಂಗಂತೀರಿ? ಎದಕ್ಕೆ ಬೇಕಾಗಳಂದ್ರೆ ತಾಯಿ ಎದಕ್ಕೆ ಬೇಕಾಗಳ? ನೀವು ಬರೋ ಇಂಥವು ಮಾತಾಡಬೇಡ್ರಿ. ಆಯ್ತು ಬಿಡೋ ಮರೆ, ಏನಾರು ಅಂದುಬಿಟ್ರೆ ಅದು ಎಂಥ ಸಿಟ್ಟು ಬರ್ತೈತೆ ನಿನಗೆ. ಸರಿ, ತಾಟ್ ಹಚ್ತೀನಿ, ಬರ್ರಿ. ಆಯ್ತು ನಡಿ.